ಧನುರಾಶಿ, ಧನುರ್ಲಗ್ನ. ಲಗ್ನದಲ್ಲೂ ಚೆನ್ನಾಗಿದೆ, ರಾಶಿಯಲ್ಲೂ ಚೆನ್ನಾಗಿದೆ. ಕಳೆದ ವರ್ಷ ಸ್ವಲ್ಪ ಸಮಸ್ಯೆಗಳು ಕಂಡಿದ್ದೀರಿ, ಈ ವರ್ಷ ಲಾಭವನ್ನ ಗಳಿಸ್ತಾ ಇದ್ದೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡ್ಕೊಳ್ಳಿ, ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಅಂಗೈಗಳ ಭೂಮಿ ಇಲ್ಲ ಅಂತ ಒದ್ದಾಡ್ತಿರ್ತಕ್ಕಂಥವ್ರಿಗೆ ಈ ಬಾರಿ ಭೂಮಿ ಮಾಡ್ತೀರಿ. ನನಗೆ ಮನೆನೇ ಇಲ್ಲಪ್ಪ, ಇಲ್ಲಿವರೆಗೂ ಬಾಡಿಗೆ ಮನೆ ಕಥೆ ಆಯ್ತು ಅಂದ್ರೆ ಈ ಬಾರಿ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಬರ್ತೀರಿ. ದೇವರ ದಯದಿಂದ ಎಲ್ಲವೂ ಧರ್ಮವಾಗಿ ನಡೆಯುತ್ತೆ. ಆದ್ರೆ ನಂಬಿರ್ತಕ್ಕಂಥ ದೈವ, ಆ ದೈವವನ್ನ ಪ್ರಾರ್ಥನೆ ಮಾಡ್ಬೇಕು. ಹಾಗೆ ಸಾಧ್ಯವಾದಷ್ಟು ಗೋ ಪ್ರಾರ್ಥನೆ ಮಾಡ್ಬೇಕು. ವಿಶ್ವಮಾತೆ ಗೋಮಾತೆ ಅಂತ ಸಾರಿ ಎಲ್ಲರೂ ಹೇಳ್ತಾರೆ. ಸತ್ಯ ಅದು. ಯಾಕೆಂದ್ರೆ 3 ತಿಂಗಳು ಎದೆ ಹಾಲು ಕೊಡ್ತಕ್ಕಂಥ ತಾಯಿ, ಅದಾದ್ಮೇಲೆ ಜೀವನ ಪರ್ಯಂತ ನಮಗೆ ಹಾಲು ಕೊಡ್ತಕ್ಕಂತಹ ಗೋವು. ಅಂತಹ ಗೋವಿನ ವಿಶೇಷವಾಗಿರ್ತಕ್ಕಂಥ ಪಂಚಗವ್ಯದಿಂದ ಬಂದುಕೊಂಡು ಎಲ್ಲವೂ ಗೋವಿನ ಸಂಪನ್ನಗಳು ಅಷ್ಟು ವಿಶೇಷವಾಗಿರುತ್ತೆ. ಅದಕ್ಕಾಗಿ ಗೋಮಾತೆಯ 4 ಪಾದಗಳನ್ನು ಮುಟ್ಟಿ 9 ಗುರುವಾರ ಗೋವಿನ 4 ಪಾದಗಳನ್ನು ಮುಟ್ಟಬೇಕು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಹೀಗೆ ಚತುರ್ವೇದಗಳಿದ್ದ ಹಾಗೆ 4 ಪಾದಗಳು. ಅಂತಹ 4 ಪಾದಗಳನ್ನು ಮುಟ್ಟಿ ಅದರ ಬಾಲವನ್ನ ತಲೆಗೆ ಮುಟ್ಟಿಸ್ಕೊಂಡಿದ್ದೆ ಆದ್ರೆ ಖಂಡಿತ ಹೆಚ್ಚಿನ ಯಶಸ್ಸನ್ನ ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ.